ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬ್ಯಾಟ್ರಿ ಶಾಪ್ ಧಗ ಧಗ ಅಂತ ಹೊತ್ತಿ ಉರಿದಿದೆ. ನೋಡಿ, 4 ಬೈಕ್ಗಳಿಗೆ ಹಾನಿಯಾಗಿದೆ. ಚಿಕ್ಕಪೇಟೆಯ ಮೆಟ್ರೋ ನಿಲ್ದಾಣದ ಬಳಿ ಹೊತ್ಕೊಂಡಂತಹ ಬೆಂಕಿ. ಚಿಕ್ಕಪೇಟೆ ಅಂದಾಗ ಅಲ್ಲಿ ಸಾಕಷ್ಟು ಜನಜಂಗುಳಿ ಇರ್ತಾರೆ, ಸಾಕಷ್ಟು ಅಂಗಡಿಗಳು ಇದಾವೆ ಅಲ್ಲಿ. ನೋಡಿ, ಫ್ಯಾನ್ಸಿ ಸ್ಟೋರ್ ಸೇರಿದಂತೆ ಇನ್ನೂ ಅನೇಕ ಅಂಗಡಿಗಳು ಭಸ್ಮವಾಗಿದ್ದಾವೆ. ಹತ್ರ ಇದ್ದಾವೆ ಅಂಗಡಿಗಳು. ದೌಡಾಯಿಸಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಇದು ಬ್ಯಾಟ್ರಿ ಶಾಪ್ ಹೊತ್ತಿ ಉರಿದಿರುವಂಥದ್ದು. 4 ಬೈಕ್ಗಳಿಗೆ ಹಾನಿಯಾಗಿದೆ. ಚಿಕ್ಕಪೇಟೆ ಅಂದಾಗ ಅಲ್ಲಿ ಕಾಲಿಡಕ್ಕೆ ಜಾಗ ಇರಲ್ಲ. ಅಲ್ಲಿ ಅಂಗಡಿ ಮಳಿಗೆಗಳು ಅಷ್ಟೇ ಅಕ್ಕಪಕ್ಕನೇ ಇರ್ತವೆ. ಅಲ್ಲಿ ಒಂದು ಉಸಿರಾಡಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಸಾಕಷ್ಟು ಅಂಗಡಿ ಶಾಪ್ಗಳು ಓಪನ್ ಮಾಡ್ಕೊಂಡಿರ್ತಾರೆ. ಆದರೆ ನೋಡಿ, ಅಲ್ಲಿ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದವರಿಗೂ ಭಾಳ ಕಷ್ಟ ಅಲ್ಲಿ ಹೋಗಲಿಕ್ಕೆ, ಬೆಂಕಿ ನಂದಿಸಲಿಕ್ಕೆ. ಆದರೂ ಅಲ್ಲಿ ಬೆಂಕಿ ನಂದಿಸುವ ಕಾರ್ಯಕ್ಕೆ ಅಗ್ನಿಶಾಮಕ ದಳದವರಿಗೆ ಮುಂದೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಕಿ ಹೊತ್ಕೊಂಡು ಅಲ್ಲಿ ಧಗ ಅಂತ ಹೊತ್ತಿ ಉರಿಯುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ ನೀವು, ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಾ ಪವರ್ ಟಿವಿಯಲ್ಲಿ. ಜೊತೆಗೆ ನೋಡಿ, ಫ್ಯಾನ್ಸಿ ಸ್ಟೋರ್ ಸೇರಿದಂತೆ ಇನ್ನೂ ಅನೇಕ ಅಂಗಡಿಗಳು ಭಸ್ಮವಾಗಿದ್ದಾವೆ. ನೋಡಿ, ಆ ಹೊಗೆ, ಆ ಬೆಂಕಿ, ಕೆನ್ನಾಲಿಗೆಯನ್ನು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಬೆಂಕಿ ಅವಘಡಗಳು ಸಂಭವಿಸ್ತಾ ಇದ್ದಾವೆ. ನೋಡಿ, ಮೊನ್ನೆ ಈ ಸೊಳ್ಳೆ ಪರದೆ ಫ್ಯಾಕ್ಟ್ರಿ ಮೇಲೂ ಕೂಡ ಸಾಕಷ್ಟು ಬೆಂಕಿ ಎಲ್ಲ ಹೊತ್ಕೊಂಡು ಅನೇಕ ಸಮಸ್ಯೆ ಆಯಿತು. ಹೀಗೆ ಅನೇಕ ಘಟನೆಗಳು ಬೆಂಗಳೂರಿನಲ್ಲಿ ನಡೀತಾ ಇರ್ತವೆ. ಅದರಲ್ಲೂ ಕೂಡ ನೋಡಿ, ಈ ಚಿಕ್ಕಪೇಟೆ ಅಂತಹ ಸಾಕಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಅಲ್ಲಿ ಒಳಗಡೆ ಹೋದರೆ ಹೊರಗಡೆ ಬರೋಕ್ಕೇ ಸಾಕಷ್ಟು ಸಮಸ್ಯೆ. ಅಷ್ಟರ ಮಟ್ಟಿಗೆ ಉಸಿರಾಡಲಿಕ್ಕೂ ಜಾಗ ಇರಲ್ಲ. ಅಲ್ಲಿ ಈಗ ಬೆಂಕಿ ಹೊತ್ಕೊಂಡಿದೆ. ಅದನ್ನು ಬೆಂಕಿ ನಂದಿಸುವ ಕೆಲಸದಲ್ಲಿ ಅಗ್ನಿಶಾಮಕ ದಳದವರು ನಿಜಕ್ಕೂ ಹರಸಾಹಸ ಪಡ್ತಾ ಇದ್ದಾರೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಬಳಿ ಹೊತ್ಕೊಂಡಿರುವಂತಹ ಬೆಂಕಿ, ಫ್ಯಾನ್ಸಿ ಸ್ಟೋರ್ ಸೇರಿದಂತೆ ಇನ್ನೂ ಅನೇಕ ಅಂಗಡಿಗಳು ಈಗ ಭಸ್ಮವಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಹೇಳಿ ಕೇಳಿ ಅದು ಬ್ಯಾಟ್ರಿ ಅಲ್ವಾ, ಅದು ದಗದಗ ಅಂತ ಹೊತ್ತಿ ಉರಿದಿರೋದು. ಸಹಜವಾಗಿ ಅದರ ಬೆಂಕಿಯ ತೀವ್ರತೆ ಜಾಸ್ತಿ ಇರುತ್ತೆ. ಮತ್ತು ಆ ಹೊಗೆ ನೋಡಿ ಗಮನಿಸ್ತಾ ಇದ್ದೀರಾ. ಇದು ಚಿಕ್ಕಪೇಟೆಯ ಮೆಟ್ರೋ ನಿಲ್ದಾಣದ ಬಳಿ ಹೊತ್ಕೊಂಡಂತಹ ಬೆಂಕಿ. ಈಗೇನೀಗ ಬೆಂಕಿ ಹೊತ್ಕೊಂಡಿದೆಯಲ್ಲ, ಇಲ್ಲಿಂದನೇ ಈಗ ವರದಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ. ವೆಂಕಟೇಶ, ಈಗ ಸಾಕಷ್ಟು ಬೆಂಕಿ ಅವಘಡಗಳು ಸಂಭವಿಸ್ತಾನೆ ಇದ್ದಾವೆ. ಅದರಲ್ಲೂ ಕೂಡ ಚಿಕ್ಕಪೇಟೆಯಲ್ಲಿ ಬೆಂಕಿ ಎಲ್ಲರೂ ಬಿದ್ದುಬಿಟ್ರೆ ಭಾರಿ ಸಮಸ್ಯೆ. ನೋಡಿ, ಸಾಕಷ್ಟು ಅಲ್ಲಿ ಇಕ್ಕಟ್ಟಿನ ಜಾಗ. ಅಲ್ಲಿ ಹೆಂಗಾಯ್ತು ಇದು, ಏನು ಕತೆ ಅಂತ ವೆಂಕಟೇಶ್? ಸಚಿನ್, ಏನು ಒಂದು ಕುಂಬಾರಪೇಟೆಯಲ್ಲಿರುವಂತಹ ಒಂದು ಪ್ಲಾಸ್ಟಿಕ್ ವಸ್ತುಗಳನ್ನು ಶೇಖರಣೆ ಮಾಡಿಟ್ಟಿದ್ದಂತಹ ಒಂದು ಅಂಗಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸದ್ಯ ಬೆಳಗ್ಗೆ 7:30 ಸುಮಾರಿಗೆ ಈ ಒಂದು ದುರ್ಘಟನೆ ಆಗಿದೆ. ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಕ್ಕಪಕ್ಕದವರು ಇದನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಏನು ಸುಮಾರು ಬೆಳಗ್ಗೆಯಿಂದ ಕೂಡ ಈ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. ಆದರೆ ಬೆಂಕಿಯನ್ನು ಒಂದು ಅಂಗಡಿಯ ಒಳಗಡೆ ಇದ್ದಂಥ ಪ್ಲಾಸ್ಟಿಕ್ ವಸ್ತುಗಳೇನಿದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಸೊ ಅದನ್ನು ಬೆಂಕಿ ನಂದಿಸುವ ಒಂದು ಪ್ರಯತ್ನ ಕೂಡ ಯಶಸ್ವಿಯಾಗಿದ್ದಾರೆ. ಪಕ್ಕದ ಅಂಗಡಿಗೂ ಕೂಡ ಈ ಒಂದು ಬೆಂಕಿ ಹೊತ್ತುಕೊಂಡಿದೆ. ಅದನ್ನ ಹತೋಟಿಗೆ ತರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಆಗಿದ್ರಿಂದಾಗಿ ಬೇಗ ಅಂಗಡಿಗಳು ಅಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬರೋದಕ್ಕೆ ಕಾರಣ ಆಯಿತು, ಅಂದ್ರೆ ಯಶಸ್ವಿ ಆಯ್ತಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿ ಸಕಾಲಕ್ಕೆ ಬರೋದಕ್ಕೂ ಕೂಡ ತೀರಾ ತೊಂದರೆ ಆಗ್ತಾ ಇತ್ತು. ಈ ಒಂದು ಗೋಡನ್ ಒಂದು ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ ನಲ್ಲಿ ಸೀರೆ ಅಂಗಡಿ ಆಗಿರ್ಬೋದು, ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು, ಕೆಳಭಾಗದಲ್ಲಿರುವಂತಹ ಒಂದು ಬ್ಯಾಂಗಲ್ ಸ್ಟೋರ್ಗಳಾಗಿರ್ಬೋದು, ವಿವಿಧ ರೀತಿಯಾದಂತಹ ಒಂದು ಮೆಟೀರಿಯಲ್ಗಳನ್ನು ಒಳಗೊಂಡಂತಹ ಅಂಗಡಿಗಳಿರುವಂತದ್ದು. ಹಾಗಾಗಿ ಅದರ ಬೆಂಕಿಯ ಪ್ರಮಾಣ ಏನಾದರೂ ಬೇರೆ ಅಂಗಡಿಗಳಿಗೂ ವ್ಯಾಪಿಸಿದ್ರೆ ತೀರಾ ದೊಡ್ಡ ಪ್ರಮಾಣದಲ್ಲಿ ದುರಂತ ಸಂಭವಿಸ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಕೂಡ ಈಗ ನಿರಂತರವಾಗಿ ಸಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಆಕ್ಸಿಜನ್ ಮಾಸ್ಕ್ ಮತ್ತು ಸಿಲಿಂಡರ್ ಗಳನ್ನು ಬಳಸಿಕೊಂಡು ಒಳಗಡೆ ಹೋಗಿ ಬೆಂಕಿ ನಂದಿಸುವ ಒಂದು ಪ್ರಯತ್ನವನ್ನ ನಿರಂತರವಾಗಿ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈಗ ಬಹುತೇಕವಾಗಿ ಅನ್ನ ನಿಯಂತ್ರಣ ಮಾಡೋದಕ್ಕೆ ಯಶಸ್ವಿ ಆಗಿದ್ದಾರೆ. ಅಂದ್ರೆ ಇನ್ನೂ ಸ್ವಲ್ಪ ಬೆಂಕಿ ಕೂಡ ಒಳಗಡೆ ಇರೋದು ಪ್ಲಾಸ್ಟಿಕ್ ವಸ್ತುಗಳಾಗಿರೋದ್ರಿಂದಾಗಿ ಹೊತ್ತಿ ಹುರಿತಾ ಇದೆ. ಅದನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಇನ್ನು ಅಕ್ಕಪಕ್ಕದ ಅಂಗಡಿಗಳ ಮಾಲೀಕರಿಗೂ ಕೂಡ ಸಾಕಷ್ಟು ಆತಂಕ ಉಂಟಾಗಿರುವಂತದ್ದು. ಆ ಒಂದು ಬೆಂಕಿಯ ಪ್ರಮಾಣ ಏನಾದರೂ ಅಕ್ಕಪಕ್ಕದ ಅಂಗಡಿಗಳಿಗೂ ವ್ಯಾಪಿಸಿದ್ರೆ ಅಲ್ಲಿರುವಂತಹ ವಸ್ತುಗಳು ಕೂಡ ಬೆಂಕಿಗೆ ಆಹುತಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲಿ ಆತಂಕ ಆಗಿರುವಂತದ್ದು. ಕೆಲವೊಂದು ವಸ್ತುಗಳನ್ನು ಏನು ಹೊರಗಡೆ ಇಟ್ಟಿದ್ರು ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಈಗಾಗಲೇ ಇದನ್ನು ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಸ್ಥಳೀಯರು ಮತ್ತು ಅಂಗಡಿ ಮಾಲೀಕರು ಕೂಡ ಬಂದಿದ್ದಾರೆ. ಸೊ ಅವರನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಏನು ಒಂದು ಪೊಲೀಸ್ನವರು ಕೂಡ ಇಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಸ್ಥಳೀಯರೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ಅಂತಾನೆ. ನಮಗೆಲ್ಲ 7 ಗಂಟೆಗೆಲ್ಲ ಅಕ್ಕಪಕ್ಕ ಅವರು ಕಾಲ್ ಮಾಡಿದ್ದಾರೆ. ನಮ್ಮ ಫ್ರೆಂಡ್ ಒಬ್ಬ ಒಂದು ಅಂಗಡಿ ಇದೆ ಕೆಳಗೆ, ಅವರೆಲ್ಲ ಫೋನ್ ಮಾಡಿದ್ದಾರೆ. ಅದಕ್ಕೆ ಬಂದು ಎಲ್ಲ ಆಗಿದೆ. ಮತ್ತು 7 ಗಂಟೆಯಿಂದ ಸ್ಲೋ ಆಗಿ 8 ಗಂಟೆ ನಂತರ ಫುಲ್ ಭಯಂಕರ ರೂಪ ತೊಗೊಂಡಿದ್ದಾರೆ. ಅದು ಎಲ್ಲ ಐಟಮ್ಗಳು ಎಲ್ಲ ಫ್ಯಾನ್ಸಿ ಸ್ಟೋರ್ಸು, ಹಾರ್ಡ್ವೇರ್ ಶಾಪು, ಬ್ಯಾಂಗಲ್ಸ್ ಅಂಗಡಿ,
ಎಲ್ಲ ಮಿಕ್ಸ್ ಅಂಗಡಿ ಇದೆ, ಎಲ್ಲ ಮಿಕ್ಸ್ ಕಾಂಪ್ಲೆಕ್ಸ್ ಥರ ಇದೆ. ಎಲ್ಲರಿಗೆಲ್ಲ ಐಟಮ್ ಎಲ್ಲ ಡ್ಯಾಮೇಜ್ ಆಗಿದೆ, ಅಗ್ನಿಗೆ ಇದೂ ಬೆಂಕಿನ ಆಗಿದೆ, ಮತ್ತು ನೀರು ಹಾಕಿದ್ದಲ್ಲ ಫುಲ್ ಐಟಮ್ ಡ್ಯಾಮೇಜ್ ಆಗಿದೆ ಎಲ್ಲರಿಗೂ. ಈ ಹಿಂದೆ ಕೂಡ ಏನು ಅಂತ ಹೇಳಿದ್ರೆ ಸಚಿನ್, ಈ ಹಿಂದೆ ಕೂಡ ಈ ಒಂದು ಏರಿಯಾದಲ್ಲಿ ಕೂಡ ಒಂದು ದುರಂತ ಸಂಭವಿಸಿತು. ಆಗಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ಹಾನಿಯಾಗಿತ್ತು. ಆದರೆ ಈಗ ಇಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಈ ಒಂದು ಅಂಗಡಿ ಏನಿದೆ ಅದರ ಪಕ್ಕದಲ್ಲೇ ಕೂಡ ವಿದ್ಯುತ್ ಕಂಬಗಳು ಹಾಗಿದು ಹೋಗಿರೋದ್ರಿಂದಾಗಿ ಆ ಕರೆಂಟನ್ನು ಕೂಡ ತೆಗೆದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಬೆಂಕಿ ಏನಾದರೂ ಅದಕ್ಕೆ ಪ್ರವಹಿಸಿದ್ರೆ ಅದಲ್ಲಿ ದೊಡ್ಡ ದುರಂತ ಒಂದು ಸಂಭವಿಸ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ಈಗ ತೆಗೆದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಬೆಂಕಿ ನಂದಿಸುವ ಒಂದು ಪ್ರಯತ್ನವನ್ನು ಕೂಡ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದುವರಿಸಿರುವಂತಹದ್ದು. ಸದ್ಯ ಈ ಒಂದು ಕಾರ್ಯಾಚರಣೆ ಇನ್ನೂ 1-1.5-2 ಗಂಟೆಗಳ ಕಾಲ ಸಾಗುವಂತಹ ಸಾಧ್ಯತೆ ಇರುವಂತಹದ್ದು. ಸಚಿನ್.